ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. IPL ಹರಟೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಭಾರತ ಪಾಕಿಸ್ತಾನದ ಒಂದು ಯುದ್ಧದ ಭೀತಿ ನಡುವೆ IPL ಅನ್ನ ಪೋಸ್ಟ್ಪೋನ್ ಮಾಡಿದ್ರು. ಇವಾಗ ಮತ್ತೆ IPL ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆಗ್ತಾ ಇದೆ. ಮೊದಲನೇ ಮ್ಯಾಚ್ RCB ವರ್ಸಸ್ KKR ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಂದ್ರೆ ಎರಡೂ ತಂಡಗಳಿಗೆ ಇದು ಇಂಪಾರ್ಟೆನ್ಸ್. ಒಂದ್ ಕಡೆ KKR ಪ್ಲೇ ಆಫ್ ಹೋಗಕ್ಕೆ ಇದು ಗೆಲ್ಲೇಬೇಕು, ಇನ್ನು RCB ಏನಾದ್ರೂ ಈ ಮ್ಯಾಚ್ ಗೆದ್ರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ. ಸೊ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಮ್ಯಾಚ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಸಹೋದ್ಯೋಗಿ ಅರುಣ್ ಕುಮಾರ್ ಡಿ. ಅರುಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತೀರ್ಥಸ್ವಾಮಿ, ಎಲ್ಲ ನನ್ನ IPL ಅಭಿಮಾನಿ ನಮಸ್ಕಾರ. ಅರುಣ್, ಏನ್ ಹೇಳ್ತೀರಾ ಇವತ್ತು? ಅಂದ್ರೆ ಒಂದ್ ರೀತಿ ಇದೊಂದು ಸೆಕೆಂಡ್ ಇನ್ನಿಂಗ್ಸ್ IPL ಪೋಸ್ಟ್ಪೋನ್ ಆಗಿತ್ತು. ಒಂದು ಆಟಗಾರ ಭದ್ರತೆ ದೃಷ್ಟಿಯಿಂದ IPL ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಕೂಡ KKR ಮತ್ತೆ RCB ನಡುವೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈ ಮ್ಯಾಚ್ ಎಷ್ಟು ಇಂಟ್ರೆಸ್ಟಿಂಗು ಮತ್ತೆ ಎರಡೂ ತಂಡಗಳಿಗೆ ಎಷ್ಟು ಇಂಪಾರ್ಟೆಂಟ್. ದೂಸರ ಮಾತೇ ಇಲ್ಲ, ಹೈ ವೋಲ್ಟೇಜ್ ಮ್ಯಾಚ್ ಇದು ಆಕ್ಚುಲಿ. ಯಾಕಂದ್ರೆ ಎಲ್ಲ ಆದ್ಮೇಲೆ ಬಾಂಬ್ ಎಲ್ಲ ಹಾಕೊಂಡ್ಮೇಲೆ ಆ ಕಡೆ ಈ ಕಡೆ ಎಲ್ಲ ಯುದ್ಧದ ವಾತಾವರಣ ಎಲ್ಲ ಮುಗೀತು. ಈಗ IPL ಯುದ್ಧ ಶುರು ಆಗಿದೆ, ನಾಳೆಯಿಂದ ಶುರು ಆಗುತ್ತೆ. ಇನ್ನೊಂದೇನು ಅಂದ್ರೆ ಇವಾಗ KKR RCB ಮ್ಯಾಚು ನಾವು ನೋಡಿದ್ರೆ ಇವಾಗ ಅದೊಂಥರ ಒಂದು ಕ್ರೇಜಿಯಸ್ಟ್ ಮ್ಯಾಚು. ಇವಾಗ RCB CSK ದಂಗೂ ಹಂಗೆ RCB KKR ಯಾಕೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಮೂರು ಗೆಲ್ಬೇಕು. ಈಗ KKR ಅವರು ಒಂದು ಮ್ಯಾಚ್ ಸೋತೋಗ್ಬಿಟ್ರೆ ಮನೆ ಕಡೆ ಹೋದಂಗೆ. ಹಂಗೆ ಅಂದ್ರೆ ಇವಾಗ ಮಾಡು ಇಲ್ಲವೇ ಮಾಡಿ, ಇಲ್ಲಾಂದ್ರೆ ಮನೆ ಕಡೆ ನಡಿ ಅನ್ನೋಂಥ ಸ್ಥಿತಿಯಲ್ಲಿ ಇದಾರೆ KKR. ಹಂಗನ್ಬಿಟ್ಟು RCB ಏನಾದ್ರು ಸುಮ್ಮನೆ ಇದ್ಬಿಡ್ಬೇಕಾ? ಇಲ್ಲ, ಅವರು ಹೊಡಿಬೇಕು. ಯಾಕೆಂದ್ರೆ ಇವಾಗ ಟಾಪ್ 1 ಹೋಗ್ಬೇಕು, ನೆಕ್ಸ್ಟ್ ಒಳ್ಳೆ ಫೈಟ್ ಕೊಡಬೇಕು, ನಮಗೆ ಎಲ್ಲ ಹೇಳೋ ಚಾನ್ಸಸ್ಸು ಫೈನಲ್ ಅಲ್ಲಿ ಗೆಲ್ಬೇಕು ಅಂದ್ರೆ ಇವರು ಎಲ್ಲ ಮ್ಯಾಚ್ನು ಇವಾಗಿಂದನೇ ಗೆದ್ಕೊಂಡ್ಬರ್ಬೇಕು. ಓಕೆ, ಅದ್ರಲ್ಲೂ ಬೆಂಗಳೂರಲ್ಲಿ ನಡೀತಾರ ಮ್ಯಾಚ್ ಇಂದ ಕಾರಣ RCB ಫ್ಯಾನ್ಸ್ ಗೊತ್ತಲ್ಲ, ಫುಲ್ ಬೆಂಕಿ ಬಿರುಗಾಳಿ ಅಂದ್ರೆ ಫ್ಯಾನ್ಸ್ ಕೂಡ ಒಂಥರ ಕಾಯ್ತಾ ಇದ್ರು. ತುಂಬಾ ಗ್ಯಾಪ್ ಆಯ್ತು, ಬಾಕ ಪಕ್ಷಿಗಳ ತರ. ಖಂಡಿತ, ಅದು ನಿಜಾನೆ. ಅದರಲ್ಲೂ ಕೂಡ ಒಂದು ಬೆಂಗಳೂರಲ್ಲೇ ನಡೀತಾ ಇದೆ. ನಮಗೆ ಉಳಿದಿರೋದು ಎರಡೇ ಮ್ಯಾಚ್ ಬೆಂಗಳೂರಲ್ಲಿ, ಅದರಲ್ಲಿ ಇದೊಂದು KKR ಹೈ ವೋಲ್ಟೇಜ್ ಮ್ಯಾಚ್. RCB KKR ಮೇಲೆ ಗೆದ್ದು ಪ್ಲೇ ಆಫ್ ಸ್ಥಾನವನ್ನ ಖಚಿತಪಡಿಸ್ಕೊಳ್ಳುತ್ತಾ, ಇಲ್ಲ ಏನೋ ಬ್ಯಾಡ್ ಲಕ್. ಐ ಥಿಂಕ್ ನಾವೆಲ್ಲ ಫ್ಯಾನ್ಸ್ ತರನೇ ನಾವು RCB ಗೆಲ್ಲಿ ಅಂತಾನೆ ಹೇಳೋದು. ಬ್ಯಾಡ್ ಲಕ್ ಏನಾದ್ರು KKR ಎದುರು ಸೋತು RCBಗೆ ಏನಾದ್ರು ಸಂಕಷ್ಟ ತಲುಪ್ಕೊಳುತ್ತೆ. ಖಂಡಿತ ಇವಾಗ RCB ಮತ್ತೆ KKR ಮ್ಯಾಚಲ್ಲಿ ಇವಾಗ RCB ಗೆಲ್ಲೇಬೇಕು. ಯಾಕೆ ಗೊತ್ತಾ, ನಾವು ಆಪೋಸಿಟ್ ಟೀಮು ಅಂದ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. KKR ಗೆದ್ದುಬಿಟ್ರೆ ಅಕಸ್ಮಾತ್ ನೋಡಿ ನಾಳೆ ದಿನ ಅವರೇ ನಮಗೆ ಕಂಟಕ ಹೋಗ್ತಾರೆ. ಖಂಡಿತ ಸರಿನಾ? ಈಗ್ಲಿಂದನೇ ನಮ್ಗೆ RCB ಇರೋದು ಒಂದೇ ಗುರಿ, ಈ ಸಲ ಕಪ್ಪು ನಮ್ದು ಆಗ್ಬೇಕಷ್ಟೇ. ಅದ್ ಬಿಟ್ಟು ಬೇರೆ ಏನೂ ಇಲ್ಲ, ಬೇರೆ ಏನು ತಲೆಯಲ್ಲಿ ಇಟ್ಕೊಂಡ್ಬಾರ್ದು. ಹಂಗ ಅಷ್ಟೇ ಸ್ಟ್ರಾಂಗ್ ಆಗಿ ಆಡ್ಬೇಕು. ಯಾಕಂದ್ರೆ ಈ ಸಲ ಬೇರೆ ನಾವು ಹೇಳ್ತಿದ್ರಪ್ಪ, ಇದು ಯಾವುದೋ ಸಿರೀಸ್ ಮೇಲೆ ಪ್ಲೇಯರ್ಸ್ಗಳ ಹೋಗ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಈ ಸಲ ಎಲ್ಲ ಪ್ಲೇಯರ್ಸ್ ಇದ್ದಾರೆ, ಆ ಥರ ಏನೂ ಇಲ್ಲ. ಅವ್ರ ಕಡೆಗೂ ಎಲ್ಲ ಇದ್ದಾರೆ, ನಮ್ಮ ಕಡೆಗೂ ಎಲ್ಲ ಇದ್ದಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಫುಲ್ಲು ಟಫ್ ಫೈಟ್ ಇರುತ್ತೆ ಈ ಸಲ. KKR RCB ಮ್ಯಾಚ್ ಟಫ್ ಫೈಟ್ ಇರುತ್ತೆ. ಅದೇ ರೀತಿ RCB ಅವರು ಒಳ್ಳೆ ಫೈಟ್ ಕೊಟ್ಟು KKRನ ಸೋಲಿಸಿ ಟಾಪ್ 1 ಹೋಗಿ, ಸೊ ನೆಕ್ಸ್ಟ್ ಮ್ಯಾಚ್ ಎಲ್ಲ ಸೋಲೋದೇನು ತಲೆಯಲ್ಲಿಲ್ಲ. RCB ಗೆದ್ಕೊಂಡು ಹೋಗೋದು ಅಷ್ಟೇ ಬಾಕಿ. ಬಿಟ್ರೆ ಇನ್ನೊಂದು ನೀವು ಜ್ಞಾಪಕ ಮಾಡಿದ್ರಿ ಅಂದ್ರೆ, ಒಂದು ಸೀರೀಸ್ಗೆ ಇವಾಗ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಒಂದು ಸೀರೀಸ್ ನಡೆಯುತ್ತೆ ಇವಾಗ ಮೇ 29ರಿಂದ. ಸೊ ಆ ಸೀರೀಸ್ಗೆ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಆಟಗಾರರು ಅಲಭ್ಯರಾಗ್ತಾರ, ಎಲ್ಲ ತಂಡಗಳಿರೋದು. ಅದು ಒಂದು ಗೊಂದಲ ಇತ್ತು, ಎಲ್ಲ ಒಂದು ಫ್ಯಾನ್ಸ್ಗಾಗಿರ್ಬೋದು ಮ್ಯಾನೇಜ್ಮೆಂಟ್ಗಾಗಿರ್ಬೋದು, ಅದೊಂದು ಗೊಂದಲ ಇತ್ತು. ಸೊ ಇವಾಗ ಏನಾಗಿದೆ ಅಂತಂದ್ರೆ, ಎಲ್ಲ ಆಯಾ ತಂಡದ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಆಟಗಾರರು ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ, ವಾಪಸ್ ಬಂದಿದ್ದಾರೆ. ನಮ್ಮ RCB ಅಂತೂ ಎಲ್ಲರೂ ಬಂದಿದ್ದಾರೆ. ಒಂದ್ ಕಡೆ ಸಾಲ್ಟ್ ಬಂದಿದ್ದಾರೆ, ಬೆತೆಲ್ ಬಂದಿದ್ದಾರೆ, ರೊಮಾರಿಯಾ ಶೆಫರ್ಡ್ ಬಂದಿದ್ದಾರೆ, ಲಿವಿಂಗ್ ಸ್ಟೋನ್ ಬಂದಿದ್ದಾರೆ, ಇನ್ನು ಉಳಿದಿರೋ ಎಲ್ಲ ಬಂದಿದ್ದಾರೆ. ಅಂದ್ರೆ ಬೇರೆ ದೇಶದವರು ಬಂದಿದ್ದಾರೆ. ಅದೇನ್ ಪ್ರಾಬ್ಲಮ್ ಏನಿಲ್ಲ ಇಲ್ಲ. ಅಂದ್ರೆ ತಂಡಕ್ಕೆ ಒಂದು ಬಲ. ಇನ್ನೊಂದೇನಂತಂದ್ರೆ, ನಮ್ಮ RCBಗೆ ಇವ್ರೇನಾದ್ರೂ ಕೈ ಕೊಟ್ಟಿದ್ರೆ, ಬರ್ದೇ ಇದ್ದಿದ್ರೆ ಬಹಳ ಸಮಸ್ಯೆ ಆಗ್ತದೆ. ಖಂಡಿತ ಒಂದು ಆತಂಕ ಇತ್ತು ಇವಾಗ. ಯಾಕಂದ್ರೆ ಅವರೇ ಒಂದು 4 ಜನ ಪಿಲ್ಲರ್ಗಳು ಇವಾಗ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ಅವರೇ ಹೋಗ್ಬಿಟ್ರೆ ನೆಕ್ಸ್ಟ್ ಪ್ಲೇ ಆಫ್ ಕತೆ ಏನು, ಕ್ವಾಲಿಫೈ ಕತೆ ಏನು, ಅದೊಂದು ಕ್ವಶನ್ ಮಾರ್ಕ್ ಅಭಿಮಾನಗಳಲ್ಲಿ ಇತ್ತು. ಬಟ್ ಈಗ ಎಲ್ಲ ಕ್ಲಿಯರ್ ಆಗಿದೆ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಖಂಡಿತ ಇವಾಗೆಲ್ಲ ಬಂದಿದ್ದಾರೆ, ಅಂದ್ರೆ ಬ್ಯಾಕ್ ಟು ಬಲ ಎಲ್ಲ ಬಂದಿದೆ. ಇವಾಗ ಏನಿಲ್ಲ, RCB ಇವಾಗ ನಾವು ಫ್ಯಾನ್ಸ್ ಚೇರ್ ಮಾಡಬೇಕು, RCB ಮ್ಯಾಚ್ ವಿನ್ ಆಗಬೇಕು ಅಷ್ಟೇ. ಅಲ್ಲ, ನನ್ನ ಪ್ರಕಾರ ಹಂಗೇನಾದ್ರೂ ಆಗಿದ್ರೆ ಎರಡೂ ತಂಡಗಳಿಗೆ ಹೊಡ್ತಾ ಬೀಳ್ತಾ ಇತ್ತು, KKR ಮತ್ತು RCBಗೆ. ಇವಾಗ ರೊಮಾರಿಯಾ ಶೆಫರ್ಡ್ ವೆಸ್ಟ್ ಇಂಡೀಸ್ ಅವರು ಬರಕ್ಕಾಗ್ತಿರಲ್ಲ, ಇನ್ನ ಇಂಗ್ಲೆಂಡ್ ಕಡೆಯಿಂದ ಸಾಲ್ಟು ಅವರು ಬರಕ್ಕಾಗ್ತಿರಲ್ಲ, ಲಿವಿಂಗ್ ಸ್ಟೋನ್ ಇಂಗ್ಲೆಂಡ್. ಸೊ ಈ ತರ ಒಂದು ನಮಗೆ ಬೆತೆಲ್, ಆ ಕಡೆ ರೋಮನ್ ಪೋವೆಲ್, ಆಂಡ್ರೆ ರಸೆಲ್ ಇವರು ಬರಕ್ಕಾಗ್ತಿರಲ್ಲ. ಅವ್ರಿಗೂ ಸಖತ್ ಹೊಡ್ತಾ ಅದು. ಯಾಕೆ ಬ್ಯಾಕ್ ಬೋನ್ ಅವರು ಆ ಪ್ಲೇಯರ್ಸ್ಗಳೆಲ್ಲ ಆಯಾ ತಂಡಗಳಿಗೆ ಇವರೇ ಮೈನ್ ಬೇರೆ. ಹೌದು, ಈಗ ಲಾಸ್ಟ್ ಅಲ್ಲಿ ಇವಾಗ ಚೇಂಜ್ ಮಾಡ್ಬೇಕಂದ್ರೆ ಅವರೇ ಬೇಕು. ಇವಾಗ ಅವರು ಇಲ್ಲ ಅಂದ್ರೆ ಇವಾಗ KKR ಕತೆ ಅಧೋಗತಿ ಆಗಿರೋದು, ಗೋವಿಂದ ಆಗಿರೋದು. ಸೊ ಇವಾಗ ಏನೂ ಇಲ್ಲ, ಎಲ್ಲ ಏನು ಚೇಂಜಸ್ ಇಲ್ಲ, ಎಲ್ಲ ಕರೆಕ್ಟಾಗಿ ಹೋಗ್ತಾರ ಕಾರಣ ಈಗ RCB ಇದು KKR ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಆಕ್ಚುಲಿ ಇನ್ನೂ ಒಂದ್ ಸ್ವಲ್ಪ ಹೈ ಆಗುತ್ತೆ ಇವಾಗ ಮ್ಯಾಚ್. RCB KKR ಇವಾಗ ಮ್ಯಾಚ್ ನೋಡೋರ್ಗೆ ಒಂದು ಹಬ್ಬನೇ ಇವಾಗ.
ಈಗ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ, ಇವಾಗ ಅಕಸ್ಮಾತ್ ಇವಾಗ KKR ಇವಾಗ ಬಂದಿದ್ದಾರೆ, ಸೊ ಅವ್ರು ಹೆಂಗೆ ಎಫೆಕ್ಟ್ ಆಗ್ಬೋದು ಅಂತ ನಂಗೆ ಗೊತ್ತಿಲ್ಲ, ನೀವೇನ್ ಹೇಳ್ತೀರಾ RCB ಮೇಲೆ? ಇಲ್ಲ, ನನ್ಗೇನ್ ಅನ್ಸುತ್ತೆ ಅಂತಂದ್ರೆ ಇವಾಗ RCB ಮೇಲೆ KKR ನಡುವೆ ಇರ್ತಕ್ಕಂಥ ಒಂದು ಮ್ಯಾಚ್ ಅಲ್ಲಿ KKR ಏನಾದ್ರು ನಮ್ಮ RCBಗೆ ಒಂದು ಸ್ವಲ್ಪ ಎಫೆಕ್ಟ್ ಕೊಡ್ಬೋದು ಅಂದ್ರೆ ಅವರ ಒಂದು ಸ್ಪಿನ್ ಬೌಲಿಂಗ್ ಇಂದ, ಅಂದ್ರೆ ಬೌಲಿಂಗ್ ಇದು ಪಡೆಯಿಂದ ನಮ್ಮ RCBಗೆ ಸ್ವಲ್ಪ ಎಫೆಕ್ಟ್ ಕೊಡ್ಬೋದು. ಅದ್ ಬಿಟ್ರೆ ಅವ್ರ ಬ್ಯಾಟಿಂಗ್ ಅಷ್ಟು ಈ ಸೀಸನ್ ಅಲ್ಲಿ ಅವರು ಹೇಳ್ಕೊಳೋ ಅಷ್ಟು ಬ್ಯಾಟಿಂಗ್ ಲೈನಪ್ ಅವ್ರದ್ದು ಚೆನ್ನಾಗಿಲ್ಲ. ಅಂದ್ರೆ ಸ್ಫೋಟಕ ದಾಂಡಿಗರ್ ಇದಾರೆ, ರಿಂಕು ಸಿಂಗ್ ಇದಾರೆ, ವೆಂಕಟೇಶ್ ಅಯ್ಯರ್ ಇದಾರೆ, ಅಜಿಂಕ್ಯ ರಹಾನೆ ಇದಾರೆ, ಕ್ವಿಂಟನ್ ಡಿಕಾಕ್ ಅವರಿದ್ದಾರೆ. ಮತ್ತೆ ಇನ್ನು ಮಿಡ್ ಆರ್ಡರ್ಲಿ ಅಂಡ್ರಜೆಲ್, ಇನ್ನು ಸಾಕಷ್ಟು ಆಟಗಾರರು ಅಲ್ಲಿ ಬಂದಿದ್ದಾರೆ, ಅಂದ್ರೆ ದೇಶೀಯ ಆಟಗಾರರು ಕೂಡ ಇದ್ದಾರೆ. ಬಟ್ ಅವರ ಬ್ಯಾಟಿಂಗ್ ಲೈನಪ್ಪು ಯಾವುದೇ ರೀತಿಯ ಒಂದು ಎಫೆಕ್ಟ್ ಕೊಟ್ಟಿಲ್ಲ ಅವರಿಗೆ, ತಂಡಕ್ಕೆ. ಸೊ ಅವ್ರದ್ದು ಬೌಲಿಂಗ್ ಚೆನ್ನಾಗಿದೆ. ಬೌಲಿಂಗ್ ಇಂದ ಅವರು ಕೆಲವು ಮ್ಯಾಚ್ ಗೆದ್ದಿದ್ದಾರೆ ಅಂದ್ರೆ ಅದು ಬೌಲಿಂಗ್ ಇಂದನೇ ಕಾರಣ. ಸೊ ಈ ಬೌಲಿಂಗು ನಮ್ಮ RCBಗೆ ಏನಾದರೂ ಸ್ವಲ್ಪ ಎಫೆಕ್ಟ್ ಕೊಡೋ ಚಾನ್ಸ್ ಕೂಡ ಇದೆ. ಸ್ವಲ್ಪ ಅಲ್ಲ, 100% ಟ್ರೈ ಮಾಡ್ತಾರೆ. ಸೊ ಇದನ್ನ ಅವರ ಒಂದು ಬೌಲಿಂಗ್ ಅನ್ನ ನಮ್ಮ RCB ಯಾವ ತರ ಎದುರಿಸುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅದೇ ಇವಾಗ ನಮ್ಮ RCBಗೆ ಇವಾಗ ಅದೇ ಒಂಥರ ಸ್ಪಿನ್, ಬಟ್ ಆ ಥರ ಏನಿಲ್ಲ. ಬ್ಯಾಟ್ಸ್ಮನ್ಗಳು ಸ್ಟ್ರಾಂಗ್ ಆಗಿದ್ದಾರೆ, 1 to 7 ವರ್ಗೂ ನಮಗೆ ಬ್ಯಾಟ್ಸ್ಮನ್ಗಳಿದ್ದಾರೆ. ಖಂಡಿತ ಅಫ್ಕೋರ್ಸ್ ನಮಗೆ ಇವಾಗ ಅಭಿಮಾನಿಗಳಲ್ಲಿ ಒಂದು ನಿರೀಕ್ಷೆ ಇರುತ್ತೆ, ಡೇವಿಡ್ ಮತ್ತೆ ಶಫರ್ಡ್ ಮೇಲೆ ಬಹಳ ನಿರೀಕ್ಷೆ ಇದೆ ಖಂಡಿತ. ಯಾಕಂದ್ರೆ ಲಾಸ್ಟ್ ಟೈಮ್ CSK ಮೇಲೆ ಅವ್ರು ಆಡಿರೋದು ನೋಡಿ, ಅಫ್ಕೋರ್ಸ್ KKR ಮೇಲೇನು ಅದೇ ಒಂದು ಓಪಲ್ ಇರ್ತಾರೆ. ಖಂಡಿತ ಸ್ಪಿನ್ ಮೇಲೆ, ಸ್ಪಿನ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ತಲೆ ಕೆಡಿಸ್ಕೊಳಲ್ಲ, ಬಡಿ ಅಂತ ಆಡ್ತಾರೆ. 6 4ಗಳು ಹಬ್ಬ ಅಂತೂ ಖಂಡಿತ ಬೆಂಗಳೂರಲ್ಲಿ ಇರುತ್ತೆ. ಯಾಕಂದ್ರೆ ಬೆಂಗಳೂರು ಪಿಚ್ ನಿಮ್ಗೆ ಗೊತ್ತಲ್ಲ, ಹೌದು, ಅಷ್ಟು ಚೆನ್ನಾಗಿದೆ ಅದು. ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗ್ ನೋಡಕ್ಕೆ ಒಂದು ಚಂದ, ಮನೆಗೆ ನಡಿ ಆತರ ಇರುತ್ತೆ. RCB ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ಈಗ ಅವ್ರ ಕಡೆ ನೀವು ಹೇಳ್ತೀರಿ ಸ್ಪಿನ್ನು ಆತರ ಅಂತ, ನಮ್ ಕಡೆ ಈಗ ಬಂದ್ಬಿಡೋಣ ಇವಾಗ RCB ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಕಡೆಗೆ. ಬ್ಯಾಟಿಂಗ್ ಬಗ್ಗೆ ನೀವೇನ್ ಹೇಳ್ತೀರ ಸ್ವಾಮಿ? ಅರುಣ್, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ RCB ಬ್ಯಾಟಿಂಗ್ ಲೈನಪ್ ಮಾತ್ರ ಈ ಸೀಸನ್ನು ಅಲ್ಟಿ. ಫ್ಯಾನ್ಸ್ 100% ಹೇಳ್ತಾರೆ, ನಾವು ಯಾವುದನ್ನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ. ನೋಡಿ ನೀವು, ಸಾಲ್ಟು ಓಪನಿಂಗಲ್ಲಿ ಸಾಲ್ಟ್ ಬಂದರೂ ಹೊಡಿತಾರೆ, ಬೆತೆಲ್ ಬಂದರೂ ಆಡ್ಕೊಡ್ತಾರೆ. ಇನ್ನು ವಿರಾಟ್ ಅವ್ರ ಆಟ ಆಡ್ತಾರೆ. ಪಡಿಕಲ್ ಇದ್ರು ಅವ್ರ ಜಾಗಕ್ಕೆ ಮಯಾಂಕ್ ಅಗರ್ವಾಲ್ ಅನುಭವಿ ಆಟಗಾರ, ಅವರು ತಮ್ಮ ಆಟ ಆಡ್ತಾರೆ. ಅಂದರೆ ಇನ್ನೂ ನಮ್ಮ ಇದ್ರಲ್ಲಿ ಆಡಿಲ್ಲ, ಬಟ್ ಅನುಭವಿ ಆಟಗಾರ ಆಡ್ತಾರೆ. ಅದಾದಮೇಲೆ ಜಿತೇಶ್ ಶರ್ಮಾ, ರಜತ್ ಪಟಿದಾರ್, ಟೀಮ್ ಡೇವಿಡ್, ರೊಮಾರಿಯಾ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಈ ಥರ ಒಂದು ನಮ್ಮದು ಬ್ಯಾಟಿಂಗ್ ಲೈನಪ್ ಈ ಥರ ಸ್ಟ್ರಾಂಗ್ ಆಗಿರೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಒಂದು ದೊಡ್ಡ ಫಸ್ಟ್ ಬ್ಯಾಟಿಂಗಲ್ಲಿ ದೊಡ್ಡ ಟಾರ್ಗೆಟ್ ಕೊಡೋದಿರಲಿ ಅಥವಾ ದೊಡ್ಡ ಟಾರ್ಗೆಟನ್ನು ಚೇಸ್ ಮಾಡೋದಿರಲಿ, ಯಾವುದಕ್ಕೂ ಕೂಡ ನಮ್ಮ ಬ್ಯಾಟಿಂಗ್ ಲೈನಪ್ಪು ಸಮಸ್ಯೆ ಆಗಲ್ಲ. ಇನ್ನು ಹಂಗೆ ನೋಡೋಕೆ ಹೋದರೆ ನಿಮಗೆ ಬೌಲಿಂಗು ಕೇಳಿದ್ರೆ, ಬೌಲಿಂಗಲ್ಲಿ ಹೆಜಲ್ವುಡ್ ವಾಪಸ್ ಆಗಿದ್ದಾರೆ, ನುಂಗಿನಿ ಅವ್ರು ಬಂದಿದ್ದಾರೆ, ಮತ್ತು ನಮ್ಮ ಭುವನೇಶ್ವರ್ ಕುಮಾರ್ ಇದ್ದಾರೆ, ಕೃಣಾಲ್ ಪಾಂಡ್ಯ ಸ್ಪಿನ್ನು, ಮತ್ತು ಇನ್ನು ಯಶ್ ದಯಾಲ್ ಬಿಟ್ಬಿಟ್ಟಿರಲ್ಲ, ಯಶ್ ದಯಾಲ್ ಕರೆಕ್ಟ್. ಈ ಥರ ನಮ್ಮ RCB ಬೌಲಿಂಗ್ ನಮ್ಮದು ಈ ಥರ ಸ್ಟ್ರಾಂಗ್ ಆಗಿರೋದ್ರಿಂದ ಯಾವ ಪಾರ್ಟಲ್ಲೂ ಕೂಡ ನಾವು ಇದು ಮಾಡೋಕ್ಕಲ್ಲ. ಬಟ್ ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ, ಏನಾದರೂ ಬೈ ಚಾನ್ಸ್ ಹಂಗಾಗಲ್ಲ, ಏನಾದರೂ ಕೂಡ RCB KKR ಒಂದು ಮ್ಯಾಚ್ಗೆ ಮಳೆಯ ಒಂದು ಕೃಪಾ ಕಟಾಕ್ಷ ಏನಾದರೂ ಅದು ಆ ಥರ ಆದ್ರೂ ಒಂದು ಅರ್ಥ ಮಾಡ್ಕೊತೀರಿ ಸ್ವಾಮಿ, ಚಿನ್ನದಂತ ಚಿನ್ನ ಸ್ವಾಮಿ ಇದು. ಎಂತ ಮಳೆ ಬಂದ್ರು ಮಳೆ ನಿಂತ ಮೇಲೆ 10 ನಿಮಿಷ ನೀರು ಅಂತ ಸಿಸ್ಟಮ್ ಎಲ್ಲೂ ಇಲ್ಲ, ಅಂತ ಸಿಸ್ಟಮ್ ಇದೆ. ಅದ್ರ ಬಗ್ಗೆ ತಲೆ ಕೇಳಿಸ್ಕೊಳೋದೇನಿಲ್ಲ ಬಿಡಿ. ಅದು ಒಪ್ಕೊಳ್ತೀನಿ. ಬಟ್ ಏನಂತಂದ್ರೆ ಮ್ಯಾಚ್ ಆಗ್ಬಿಟ್ಟು ಸ್ಟಾರ್ಟ್ ಆದ್ರೂ ಕೂಡ ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಒಂದು ಅನಾನುಕೂಲ ಆಗುತ್ತೆ. ಖಂಡಿತ ಅದಾಗುತ್ತೆ, ಅದು ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ನನ್ನ ಲೆಕ್ಕದಲ್ಲಿ RCB ಬೌಲಿಂಗ್ ತಗೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ನೀವೇನಂತೀರಾ? ಅದಕ್ಕೆ ಖಂಡಿತ ಬೌಲಿಂಗ್ ತಗೋಬೇಕು. ಬಟ್ ಟಾಸ್ ಮ್ಯಾಟರ್ ಟಾಸ್ ಮ್ಯಾಟರ್ ಅಂದಾಗ ಒಂದು ನೆನಪಿಗೆ ಬಂತು. ಯಾಕಂದ್ರೆ ಇವಾಗ ನಮ್ಮ ರಜತ್ ಅವ್ರಿಗೆ ಏಟಾಗಿದೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಸೊ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ಸಾಕಷ್ಟು ಚರ್ಚೆ ಕೂಡ ಇದೆ. ಮ್ಯಾನೇಜ್ಮೆಂಟ್ ಕೂಡ ಆತರ ಇದ್ ಮಾಡ್ತಾರೆ. ಯಾಕಂದ್ರೆ ಲಾಸ್ಟ್ ಇದ್ರಲ್ಲಿ ಒಂದು ವೈಸ್ ಕ್ಯಾಪ್ಟನ್ ಕೂಡ ಅವ್ರನ್ನ ಇದ್ ಮಾಡಿದ್ರು, ಜಿತೇಶ್ ಶರ್ಮಾ. ಸೊ ಹಂಗಾಗಿ ಜಿತೇಶ್ ಶರ್ಮನ್ನ ರಜತ್ ಪಟಿದಾರ್ ಏನಾದ್ರು ಅಲಭ್ಯರಾದ್ರೆ ಅಥವಾ ಇಂಪ್ಯಾಕ್ಟ್ ಆಗಿ ಏನಾದ್ರು ಬಂದ್ರೆ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಆಗೋ ಕೂಡ ಎಲ್ಲಾ ಲಕ್ಷಣ ಕೂಡ ಇದೆ. ಅಂದ್ರೆ ಅವ್ರಿಗೆ ಇನ್ನು ಗಾಯಾಳು ಇದಾರೆ ಅಂದ್ರೆ ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಅವರು, ಯಾಕೆಂದ್ರೆ ಗೊತ್ತಾಗಲ್ಲ ಇನ್ನು ಕೊನೆ ಟೈಮಲ್ಲಿ ಅವರು ತಂಡಕ್ಕೆ ಸೇರ್ಕೋಬಹುದು. ಸೊ ಆ ಥರ ಇದರಿಂದ ಜಿತೇಶ್ ಶರ್ಮಗೆ ಕ್ಯಾಪ್ಟನ್ಸಿ ಕೊಡ್ತಾರೆ. ಸೊ ರಜತ್ ಥರನೇ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ಸುತ್ತಾ ನಿಮಗೆ? ಅಂದರೆ ನೋಡಿ, ಯಾವ ಒಂದು ಕ್ಯಾಪ್ಟನ್ಸಿಯನ್ನು ನಾವು ಯಾರಕ್ಕೂ ಕಂಪೇರ್ ಮಾಡೋಕ್ಕಲ್ಲ. ಪ್ರತಿಯೊಬ್ಬರದ್ದು ಡಿಫ್ರೆನ್ಸ್ ಇರುತ್ತೆ. ನಾವಿವಾಗ ಧೋನಿ ಕ್ಯಾಪ್ಟನ್ಸಿ ಆಗಿರ್ಬೋದು, ರೋಹಿತ್ ಕ್ಯಾಪ್ಟನ್ಸಿ ಆಗಿರ್ಬೋದು, ಕೊಹ್ಲಿ ಕ್ಯಾಪ್ಟನ್ಸಿ ಆಗಿರ್ಬೋದು, ಹಾರ್ದಿಕ್ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಮತ್ತೊಬ್ರು ಯಾರೇ ಆಗಿರ್ಬೋದು, ಅವ್ರವ್ರದೇ ಆದಂತಹ ಕ್ಯಾಪ್ಟನ್ಸಿ ಇರುತ್ತೆ, ಅವ್ರವ್ರದೇ ಆದಂತಹ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಇಲ್ಲೂ ಕೂಡ ಏನಂದ್ರೆ ಟಿಪ್ಸ್ ಹೇಳ್ಬೋದು. ರಜತ್ ಪಟಿದಾರ್ ಜಿತೇಶ್ ಶರ್ಮಗೆ ಈ ತರ ಅಂತ ಟಿಪ್ಸ್ ಹೇಳ್ಬೋದು. ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿಲಿ ಅವ್ರದ್ದು ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಅದನ್ನ ಉಪಯೋಗಿಸ್ಕೋಬಹುದು. ಆ ತರ ಕೂಡ ಚಾನ್ಸ್ ಇರುತ್ತೆ.
ಒಟ್ನಲ್ಲಿ ಯಾವ ಆಂಗಲ್ ಏನೋ ನೋಡಿದ್ರು KKR ಅಂತೂ ಒಳ್ಳೆ ಪ್ರೆಷರ್ ಇದೆ ಆಕ್ಚುಲಿ. ಅಲ್ಲ 100% ಪ್ರೆಷರ್ ಅಲ್ಲ. ಈಗ ಏನ್ ಗೊತ್ತೇ, KKR ಏನಾದ್ರು ಈ ಮ್ಯಾಚ್ ಅನ್ನ ಸೋತ್ರೆ ಅವ್ರಿಗೆ ಪ್ಲೇ ಆಫ್ ಓಪೇ ಇರಲ್ಲ. ಅವ್ರು ನೆಕ್ಸ್ಟ್ ಸುಮ್ನೆ 2 ಮ್ಯಾಚ್ ಅನ್ನ ಜಸ್ಟ್ ನಾವು IPL ಅಲ್ಲಿ 2 ಮ್ಯಾಚ್ ಇದೆ ಆಡ್ಬೇಕು, ಎಲಿಮಿನೇಟರ್ ಆಗಿ ಆಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕ್ಯಾಲ್ಕುಲೇಟ್ ಇಟ್ಕೊಂಡು ಕುತ್ಕೋಬೇಕು ಅಷ್ಟೇ. ಅದಕ್ಕೂ ಇಲ್ಲ ರೀ. ಇವಾಗ ಏನ್ ಗೊತ್ತಾ ಅರುಣ್, ಈ ಮ್ಯಾಚ್ ಅನ್ನ RCB ಮೇಲೆ ಸೋತ್ರೆ ಅವ್ರಿಗೆ ಕ್ಯಾಲ್ಕುಲೇಟರ್ ಅವಕಾಶನೂ ಇಲ್ಲ. ಆ ತರ ಆಗುತ್ತೆ. ಆಗುತ್ತಾ? ಸೊ ಒಟ್ನಲ್ಲಿ KKRಗಂತೂ ಈ ಸಲ ಅದೇನಾಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ RCB ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂತ. ಅದಿದೆ. ಮತ್ತೆ ನೀವು ಈ ಮಳೆ ಬಂತು, ಮಳೆ ಮ್ಯಾಚ್ ಅಲ್ಲಿ ನಮ್ಮ ಟೀಮ್ ಡೇವಿಡ್ ಸ್ಟೇಡಿಯಂ ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರು. ಖಂಡಿತ ಅದಕ್ಕೆ ಹೇಳಿದ್ದೆ ನೋಡಿ, ಬೆಂಗಳೂರು ಹುಲಿ ಆಗ್ಬಿಟ್ಟವ್ರು ಅವರು. ಹೌದು, ಬೆಂಗಳೂರು ಕನ್ನಡಿಗ ಅಂದ್ರೆ ತಪ್ಪಾಗಲ್ಲ. ಆ ರೀತಿ ನಿನ್ನೆ ಎಲ್ಲ ಎಂಜಾಯ್ ಮಾಡಿದಾರೆ. ಮಳೆಯಲ್ಲಿ ಎಷ್ಟು ಸೆಲೆಬ್ರೇಷನ್ ಮಾಡಿದ್ರು, ಒಳ್ಳೆ ಮಗು ತರ ಎಲ್ಲ ಆರಡಿ ಭೀಮಾ ಎಲ್ಲ ನೆನೆ ಮಳೆ ಇದ್ರೂ ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ಅಷ್ಟು ಖುಷಿಯಾಗಿ. ಅಫ್ಕೋರ್ಸ್ ಅದು ಸ್ಪಾರ್ಕ್ ಬೇಕು, ಯಾಕಂದ್ರೆ ಎಲ್ಲ ಟೀಮ್ ಪ್ಲೇಯರ್ಗೂ ಆ ಸ್ಪಾರ್ಕ್ ಆ ಜೋಶ್ ಇರುತ್ತಲ್ಲ, ಆ ಜೋಶ್ ಹಂಗೆ ಮೇಂಟೈನ್ ಮಾಡಿದ್ರೆ ಖಂಡಿತ KKR ಮೇಲೆ ಗ್ಯಾರಂಟಿ ಅವರು ಬ್ಲಾಸ್ಟ್ ಆಗ್ತಾರೆ. ಹೊಡಿ ಆಟ ಅಂತ ಇದ್ದೇ ಇರುತ್ತೆ. 6-4 ಖಂಡಿತ ನೀವು ನೋಡ್ಬೋದು. ಅರುಣ್ ಇನ್ನೊಂದೇನ್ ನೋಡ್ರ, ಟೀಮ್ ಡೇವಿಡ್ ಅವರ ಆ ಒಂದು ವೈರಲ್ ವಿಡಿಯೋ ನೋಡ್ಬಿಟ್ಟು, ಅಂದ್ರೆ ಮಳೆಯಲ್ಲಿ ಆಟ ಆಡ್ತಾ ಇರೋದು ನೋಡ್ಬಿಟ್ಟು ಫ್ಯಾನ್ಸ್ ಏನಂತಿದಾರೆ ಗೊತ್ತಾ, ಆಯ್ತಪ್ಪ ಎಂಜಾಯ್ ಮಾಡು, ಖುಷಿ. ನಿನಗೇನಾದ್ರು ಮಳೆಯಲ್ಲಿ ಇದ್ ಮಾಡ್ಬಿಟ್ಟು ಜ್ವರ ಗಿರ ಬಂದ್ರೆ ನೆಕ್ಸ್ಟ್ ಮ್ಯಾಚ್ ಯಾರು ಬರ್ತಾರೆ ಅಲ್ವಾ? ನೀವೇನೇ ಮಾಡ್ಕೊಳ್ರಪ್ಪ, ಈ ಮ್ಯಾಚ್ಗೆ ಯಾರು ಗಾಯ ಮಾಡ್ಕೋಬೇಡಿ, ಯಾರು ಜ್ವರ ಬರ್ಸ್ಕೋಬೇಡ್ರಿ, ಆರಾಮಾಗಿ ಅಲ್ಲಿಂದ ಬಂದಿದ್ರ ನಿಮ್ ದೇಶದಿಂದ, ಆರಾಮಾಗಿರ್ರಿ. ದೇವರಾತ ಎಷ್ಟ್ ಬೇಡ್ಕತಾರ, ಯಾರು ಏನು ಆಗ್ಲಿ, ಜ್ವರ ಬರ್ದೇ ಇರ್ಲಿ, ಯಾರು ಏನು ಆಗ್ಬೇಡಿ. ಇನ್ನೊಂದು ಈ ಇದೆಯಲ್ಲ ಮ್ಯಾಚ್ ಇವಾಗ ತುಂಬಾ ಸ್ಪೆಷಲ್. ಏನಕ್ಕೆ ಹೇಳಿ ಕೊಹ್ಲಿ ಮ್ಯಾಟ್ರಿಗೆ ಫ್ಯಾನ್ಸ್ ಎಲ್ಲ ಆಲ್ರೆಡಿ ಎಲ್ಲ ರೆಡಿ ಆಗಿದ್ದಾರೆ. ಹೌದು, ಬರ್ಬೇಕು ಅಂತಿದ್ದಾರೆ. ಫ್ಯಾನ್ಸ್ ಗ್ರೂಪ್, ಫ್ಯಾನ್ಸ್ ಪೇಜ್ ಆಗಿರ್ಬೋದು, ಅವರೊಂದು ಫ್ಯಾನ್ಸಿನ ಒಂದು ಏನು ಅಸೋಸಿಯೇಷನ್ ಏನಿದೆ, ಅವರೆಲ್ಲ ಏನ್ ಮಾತಾಡ್ಕೊಂಡಿದ್ದಾರೆ ಅಂತಂದ್ರೆ, KKR ಮತ್ತು RCB ನಡುವಿನ ಪಂದ್ಯಕ್ಕೆ ಎಲ್ಲರೂ ಕೂಡ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಸೊ ಅವರಿಗೆ ಒಂದು ಗೌರವ ಕೊಡುವ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಕೊಹ್ಲಿ ನಂಬರ್ ಇರತಕ್ಕಂಥ ಟೆಸ್ಟ್ ವೈಟ್ ಕಲರ್ ಜೆರ್ಸಿಯನ್ನ ಹಾಕೊಂಡು ಸ್ಟೇಡಿಯಂಗೆ ಬನ್ನಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಸೊ ಎಲ್ಲಾ ಫ್ಯಾನ್ಸ್ ಕೂಡ ಅದರಲ್ಲಿ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿದೆ. ಹೌದು, ಖಂಡಿತ ಆ ಮ್ಯಾಚ್ಗೆ ನಾವು ವೈಟ್ ಜರ್ಸಿಯನ್ನ ಹಾಕೊಂಡು ಬರಬೇಕು, ಕೊಹ್ಲಿಗೆ ಒಂದು ಗೌರವ ಕೊಡಬೇಕು. ಇಂಥ ಒಂದು ಅದ್ಭುತ ಲೆಜೆಂಡ್ ಆಟಗಾರ ಕಿಂಗ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಇಂದ ನಿವೃತ್ತಿ ಘೋಷಿಸಿದರೆ ಅವರಿಗೊಂದು ನಾವು RCB ಫ್ಯಾನ್ಸ್ ಆಗಿ ಒಂದು ಗೌರವ ಕೊಡಬೇಕು ಅನ್ನೋದು ಕೂಡ ಇದೆ. ನೋಡೋಣ ಮ್ಯಾಚ್ ಅಲ್ಲಿ ಯಾವ ತರ ಅಭಿಮಾನಿಗಳು ಟೆಸ್ಟ್ ಅಂದ್ರೆ ಕೊಹ್ಲಿ ನಂಬರ್ ಇರ್ತಕ್ಕಂಥ ವೈಟ್ ಜೆರ್ಸಿಯನ್ನು ಹಾಕೊಂಡ್ಬರ್ತಾರೆ, ಎಷ್ಟು ಬೆಂಬಲವಾಗಿರ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಖಂಡಿತ ಬಿಡಿ, ಅದೊಂದು ಮಾತು ಹೇಳಿದ್ರೆ ನಮ್ಮ ತುದಿಗಾಲ ನಿಂತಿರ್ತಾರೆ, ಖಂಡಿತ ಬರ್ತಾರೆ, ಚೇರ್ ಮಾಡ್ತಾರೆ. RCBಗೆ ಹಬ್ಬನೇ. ಹೌದೌದು, ಈ ಮ್ಯಾಚು ಖಂಡಿತ RCBಗೆ ಒಂಥರ ಹಬ್ಬ. ಯಾಕೆಂದ್ರೆ ನಾವು ಗೆದ್ರೆ ಸಾಕ್ರು ಅರುಣ್, ಈ ಮ್ಯಾಚ್ ಇಷ್ಟೇ ನೋಡಿ, ಗೆದ್ರೆ ಪ್ಲೇ ಆಫ್ ಫಿಕ್ಸ್. ಇನ್ನೆರಡು ಮ್ಯಾಚಾ ಕರೆಕ್ಟಾಗಿ ಗೆದ್ವಾ ನಾವು ನಂಬರ್ 1 or 2 ಅಲ್ಲಿ ಇರ್ತೀವಿ. ಬಟ್ ಏನಂತಂದ್ರೆ ಇನ್ನೊಂದು ಈ ತರ ಆಗ್ಬಾರ್ದು. ಮತ್ತೆ RCB ಫ್ಯಾನ್ಸ್ ಯಾರು ನಮಗೆ ಬೈಬೇಡಿ, ಜಸ್ಟ್ ಈ ತರ ಆದ್ರೆ ಅಂತ ನಾವ್ ಹೇಳ್ತಾ ಇರೋದು. ಏನಾದ್ರೂ 3ಕ್ಕೆ 3 ಸೋತ್ರೆ RCB ಪ್ಲೇ ಆಫಿಗೆ ಹೋಗುತ್ತಾ ಹೋಗಲ್ವಾ? ಖಂಡಿತ ಹೋಗೋದು ಕಷ್ಟ, ತುಂಬಾ ಕಷ್ಟ, ತುಂಬಾ ಫೈಟ್ ಇದೆ. ಕಳೆದ ತರನೋ ಇಲ್ಲ 2-3 ಟೀಮು ಅಲ್ಲ, ಈಗ ಲೈನ್ ಆಗಿ ನಿಂತಿದೆ ಹೇಳೋದಲ್ಲ. ಖಂಡಿತ ಈಗ 4 ಟೀಮು ಅಲ್ಲ, ನಮ್ಗೆ ಸೈಡ್ ಹೊಡೆಯಕ್ಕೆ 3, ಕ್ಯಾಲ್ಕುಲೇಟರ್ ಇಟ್ಕೊಂಡು ಇಬ್ರು ಸೊ ತುಂಬಾ ಕಷ್ಟ ಆಗತ್ತೆ ಅದಂತೂ RCBಗೆ. ಸೊ ಗೆಲ್ಲೇಬೇಕು, 3 ಗೆಲ್ಬೇಕು, 3 ಪ್ಲಸ್ ಇದೊಂದು 4, ಕೊನೆಗೆ ಒಂದು 5 ಮುಗಿಸ್ಬಿಟ್ರೆ ಖುಷಿ. 6 ಮಾಡ್ಕೊಂಡು ಹೋಗ್ಬಿಡಿ, ಖುಷಿ. ಯಾಕಂದ್ರೆ ಸುಮ್ನೆ ಯಾಕೆ ಅವೆಲ್ಲ 5-5 ಮಾಡಿದ್ರೆ. ನೀವ್ ಹೇಳ್ತಾ ಇರೋದು ಏನಂತಂದ್ರೆ, ಈ 3 ಮ್ಯಾಚ್ ಅನ್ನ ಉಳಿದಿರೋ ಈಗ 3 ಮ್ಯಾಚ್ ಗೆದ್ಬಿಟ್ಟು ಪ್ಲೇ ಆಫ್ ಅಲ್ಲಿ ಫಸ್ಟ್ನೇ ಸ್ಥಾನವಾಗಿ ಹೋಗ್ಬಿಟ್ಟು ಅಲ್ಲಿ ಡೈರೆಕ್ಟ್ ಫೈನಲ್, ಅಲ್ಲಿ ಗೆದ್ಬಿಟ್ಟು ಡೈರೆಕ್ಟ್ ಫೈನಲ್ ಮುಕ್ತಾಯ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀರಾ. 6 ಮ್ಯಾಚ್ ಅಂದ್ರೆ ಬರ್ತೀವಿ, ಎಲಿಮಿನೇಟರ್ ಬರ್ತೀವಿ, ಮತ್ತೆ ಇನ್ನೊಂದು ಚಾನ್ಸ್ ಹೇಳಕ್ಕಾಗಲ್ಲ. ಅಲ್ಲಿ ಲಕ್ ಯಾವ ತರ ಇರುತ್ತೆ ಅಂತ ಹೇಳಕ್ ತುಂಬಾ ಪ್ರೆಷರ್ ಇರುತ್ತೆ. ಆ 2 ಟೀಮ್ ಎಲಿಮಿನೇಟರ್ ಅಲ್ಲಿ ತುಂಬಾ ಎರಡು ಟೀಮ್ ಅಷ್ಟೇ ಫುಲ್ ಪ್ರೆಷರ್ ಇರುತ್ತೆ. ಎಲ್ಲರೂ ಜೋಶಲ್ಲಿ ಆಡ್ತಾ ಇರ್ತಾರೆ, ಕೈ ಕಾಲು ಮುರಿದವ್ರು ಪರವಾಗಿಲ್ಲ, ಗುರು ಈ ಮ್ಯಾಚ್ ಹೊಡಿಬೇಕು, ಫೈನಲ್ ಹೋಗೋ ಕಪ್ ಗೆಲ್ಬೇಕು ಅಂತಾನೆ ಇರ್ತಾರೆ. 100%. ಆ ತರ ಪ್ರೆಷರ್ ಎಲ್ಲ ತಗೊಳ್ದೆ ಕೂಲಾಗಿ ಮುಗಿಸ್ಕೊಂಡ್ರೆ ಸಾಕು. ಅದು ರಜತ್ ಅವ್ರು ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಅದು ಪ್ಲೇಯರ್ಸ್ ಮಾಡ್ತಾರೆ, ಜೋಶಲ್ಲಿ ಇದ್ದಾರೆ. ಇವಾಗ ಹೇಳಿದ್ವಲ್ಲ 7 ಜನ ದಾಂಡಿಗರು, ಬೌಲರ್ಸು. RCB ಟೀಮ್ ಅಂತೂ ಈ ಸಲ ಮ್ಯಾನೇಜ್ಮೆಂಟ್ ಅವ್ರಿಗೆ ಒಂಥರ ಎಲ್ಲಿ ಫ್ಯಾನ್ಸ್ ಮಾತ್ರ ಏನಾದ್ರು ಮ್ಯಾನೇಜ್ಮೆಂಟ್ ಅವ್ರು ಸಿಕ್ಬಿಟ್ರೆ ಒಂದು ಹೂವಿನಾರ ಹಾಕಿ ಸನ್ಮಾನ ಹಾಕಿ, ಅದೇ ಪಕ್ಕದಲ್ಲಿ ಶಿವಾಜಿನಗರದಲ್ಲಿ ಬೇಕಾದ್ರೆ ಒಂದು ಬಿರಿಯಾನಿ ಪಾರ್ಸಲ್ ಮಾಡಿ ಕೊಟ್ಟರು ಕೊಡ್ತಾರೆ. ಖಂಡಿತ ಹೌದು, ಅಂದ್ರೆ ಅಷ್ಟು ಖುಷಿಯಾಗಿದೆ. ಇಲ್ಲ ಟೀಮ್ ಕೂಡ ಆತರ ಇದೆ, ಯಾರು ಕೂಡ ನಮ್ಮ ಆಪೋಸಿಟ್ ಟೀಮ್ ಅವರು ಕೂಡ ಮ್ಯಾನೇಜ್ಮೆಂಟ್ ಗೆ ಈ ಸಲ ಹೊಗಳ್ತಾ ಇದ್ದಾರೆ. CSK ಅವರು ಕೂಡ RCB ಮ್ಯಾನೇಜ್ಮೆಂಟ್ ಮಾತ್ರ ಈ ಸೀಸನ್ ಅಲ್ಲಿ ಎಂತ ಆಟಗಾರ ತಗೊಂಡಿದ್ದಾರೆ ಅಂತಂದ್ರೆ, ಅಂದ್ರೆ ನೀವು ನೋಡಿ, ಮ್ಯಾನ್ ಆಫ್ ದಿ ಮ್ಯಾಚ್ ಒಬ್ರು ತಗೊಂತಾ ಇಲ್ಲ, ಪ್ರತಿ ಮ್ಯಾಚ್ಗೂ ಬೇರೆ ಬೇರೆ. ಖಂಡಿತ ಒಂದ್ಸಲ ಟೀಮ್ ಡೇವಿಡ್, ಒಂದ್ಸಲ ರಜತ್ ಪಟೇಲ್. IPL ಅಲ್ಲಿ ಏನಂದಿದ್ರು,
SRH ಗುರು ಏನ್ ಗುರು ಟೀಮು ಹಂಗೆ ಹಿಂಗೆ ಹೌದು. ಬಟ್ SCR ಎಲ್ಲಿ ಎಲ್ಲಿ ಹೋದ್ರು ಮನೆಗೆ. ಈಗ ಆರ್ ಸಿ ಬಿನೇ ಹೇಳ್ಬೇಕು, ಓನ್ಲಿ RCB ಸೌಂಡ್ ಅಷ್ಟೇ ಇವಾಗ IPL ಅಲ್ಲಿ ಇರೋದು. ಆ ರೇಂಜಿಗೆ ಬ್ಯಾಟಿಂಗು, ಯಾರು ನಂಬರ್ 7 ವರ್ಗು ಬಂದ್ರು ಹೊಡಿತಾರೆ. ಬೌಲಿಂಗ್ ಕಂಟ್ರೋಲ್ ಅಂತೂ ಕೇಳಲೇಬಿಡಿ, ಅಷ್ಟು ಚೆನ್ನಾಗಿ ಕಂಟ್ರೋಲ್ ಇದೆ. ಯಾರು ಕೂಡ ನಮ್ -1 ಅನಿಸ್ತಿಲ್ಲ. ಹೌದು, ಯಾರು ಬಿಡು ಇವ್ರಿಲ್ಲ ಅಂದ್ರೆ ರಿಪ್ಲೇಸ್ಮೆಂಟ್ಗೂ ನಮಗೆ ಸ್ಟ್ರಾಂಗ್ ಆಗಿದ್ದಾರೆ. ಆಗಿದೆ. ನಿಮಗೆ ಇವಾಗ ಹೆಂಗೆ ಅಂತಂದ್ರೆ ಕೆಲವರು ಅದನ್ನು ಮಾತಾಡೋದು, ಈಗ ಕನ್ಫ್ಯೂಷನ್ ಇರುತ್ತೆ ಅಂತ ಕಾಣುತ್ತೆ ಇವಾಗ ನೆಕ್ಸ್ಟ್. 100% ಯಾಕಂದ್ರೆ ಇವಾಗ ಸಾಲ್ಟ್ ಬದಲು ಬೆತಲ್ ಬಂದಿದ್ರು, ಹೌದು, ಆಮೇಲೆ ಇಬ್ರು ಬಂದಿದ್ದಾರೆ ಇವಾಗ. ಒಬ್ರು ಬಂದಿದ್ದಾರೆ. ಈಗ ಕನ್ಫ್ಯೂಷನ್ ಆಗಲ್ ಬರ್ತಿರ್ ಸ್ವಾಮಿ. ಖಂಡಿತ 100% ಕನ್ಫ್ಯೂಷನ್ ಆಗುತ್ತೆ. ಫ್ಯಾನ್ಸಿಗೆ ಎಷ್ಟು ನಮಗೆ ಯಾರು ಸೆಲೆಕ್ಟ್ ಮಾಡಬೇಕು ಅನ್ನೋ ಒಂದು ಇದಿರುತ್ತಲ್ಲ, ಮ್ಯಾನೇಜ್ಮೆಂಟ್ಗೂ ಅದ್ರ ಡಬಲ್ ಇರುತ್ತೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೂ ಕೂಡ ಅವರು ಅಳೆದು ತೂಗಿ ಎಲ್ಲಿಗೆ ಯಾವ ಪಿಚ್ಚು, ಯಾವ ಬ್ಯಾಟ್ಸ್ಮನ್ನು ಹೆಂಗ್ ಸೂಟ್ ಆಗ್ತಾನೆ ಅನ್ನೋದು ಕೂಡ ಅವ್ರು ಜಡ್ಜ್ ಮಾಡಿ ಮಾಡ್ಕೊಳ್ತಾರೆ. ಸೊ ಇದರಲ್ಲಿ ನಾವು ಫ್ಯಾನ್ಸು ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು. ಲೈಕ್ ಏನಂತಂದ್ರೆ ಸಾಲ್ಟ್ ಹಾಕೊಂಡಿದ್ದಾಗ ಬೆತ್ತಲ್ ಬರಬೇಕಿತ್ತು, ಅದು ಅಂದ್ರೆ ಹೇಳಕ್ಕಾಗಲ್ಲ, ಅವರು ಎಲ್ಲ ದೃಷ್ಟಿಲೂ ನೋಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಪಡಿಕಲ್ ಗಾಯಾಳು ಅಲಭ್ಯ, ಅವ್ರ ಜಾಗದಲ್ಲಿ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಖುಷಿ ಇದೆ ಕನ್ನಡಿಗರಾಗಿ, ಹೌದು ಒಳ್ಳೆ ಆಟಗಾರ, ಅನುಭವಿ ಆಟಗಾರ. ಬಟ್ ಇನ್ನೂ ಕೆಲವರು ಹೇಳ್ತಾರೆ ನಮ್ಮ ಸ್ವಸ್ತಿಕ್ ಚಕಾರ ಅವರಿಗೂ ಕೂಡ ನಮಗೆ ಚಾನ್ಸ್ ಕೊಡ್ಬೇಕಿತ್ತು. ಒಳ್ಳೆ ದೇಶೀಯ ಇದರಲ್ಲಿ ಒಳ್ಳೆ ಸ್ಫೋಟಕ ಆಟಗಾರ, RCB ಇದ್ರು. ಅಂದ್ರೆ ಒಂದು ಇದ್ರಲ್ಲಿ ಗೊತ್ತಾಗಿರುತ್ತೆ ಅವ್ರಿಗೆ ಹೆಂಗೆ ಅಂತ. ವಿರಾಟ್ ಇದ್ರಲ್ಲಿ ಬಾಡಿಗಾರ್ಡ್ ಅಂತಾನೆ ಹೇಳ್ಬೋದು. ಹೌದು, ಅವರು ಗಡಿಯಲ್ಲಿ ಬೆಳೆದಿರೋ ಹುಡುಗನೇ. ಬಟ್ ಆ ತರನು ಕೂಡ ಬರುತ್ತೆ. ಇಲ್ಲಿ ನಾವು ಯಾವ್ದನ್ನು ಕೂಡ ಇದ್ ಮಾಡಬಾರ್ದು, ಅವರೇ ಬರ್ಬೇಕು ಇವರೇ ಹೋಗ್ಬೇಕು ಅಂತ. ಮ್ಯಾನೇಜ್ಮೆಂಟ್ಗೂ ಅವರು ಸಾಕಷ್ಟು ಇದ್ ಮಾಡ್ಬಿಟ್ಟು ನೋಡಿ ಆಗಿರ್ತಾರೆ. ನಮಗೇನು ಫೈನಲಿ ಮ್ಯಾಚ್ ವಿನ್ ಆಗ್ಬೇಕಷ್ಟೇ. RCB ಮ್ಯಾಚ್ ವಿನ್ ಆಗ್ಬೇಕು, ಪ್ಲೇ ಆಫಿಗೆ ಎಂಟ್ರಿ ಕೊಡಬೇಕು ಅನ್ನೋದು ಕೂಡ ನಮ್ಗೆ ಒಂದು ಆಶಯ. ಹೌದು. ಸೊ ನೋಡಿದ್ರಲ್ಲ ವೀಕ್ಷಕರೇ, RCB ಮತ್ತು KKR ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲಿ RCB ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕು ಅನ್ನೋದು ಕೂಡ ನಮ್ಮ ಆಶಯ ಆಗಿರುತ್ತೆ. ಸೊ ಇದಿಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಬಗ್ಗೆ ನಾನು ಅರುಣ್ ಅವರು ಚರ್ಚೆ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾವು ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.